ಗಿಲ್ಲಿ, ರಕ್ಷಿತಾ, ಕಾವ್ಯ ಇವು 3 ಜನದ್ದು ಈ ಮನೆಗೆ ಹೇಗಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಂಟೆಂಟ್ ಅಂತೂ ಸಿಗ್ತಾ ಇದೆ. ನನ್ನ ಚಾನಲಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೆ ನೋಡಿ. ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಾವ್ಯ ಹೇಗೆ ಗಿಲ್ಲಿನ ಇಗ್ನೋರ್ ಮಾಡ್ತಿದ್ದಾರೆ ಅಂತ. ಮತ್ತು ಇದರಲ್ಲಿ ಸುಮಾರು ಕಮೆಂಟ್ಸ್ ಬಂದಿದೆ, ತೋರಿಸ್ತೀನಿ ನೋಡಿ. ನಾನೊಬ್ಬನು ಹೇಳಿರೋದು ಮಾತ್ರ ಅಲ್ಲ, ಕರೆಕ್ಟ್ 1000%. ನಿಮ್ಮ ಮಾತು ಸತ್ಯವಾದ ಮಾತು. ನಿಮಗೆ ಅನುಭವ ತುಂಬ ಚೆನ್ನಾಗಾಗಿದೆ. ಇದರಲ್ಲಿ ಗಿಲ್ಲಿ ವಿನ್ ಆಗಿ ಬರಬೇಕು. ನೀವು ಹೇಳಿದ್ದು ಮಾತು ಸತ್ಯ. ಕಾವ್ಯ ಯಾಕೋ ಸ್ಪರ್ಧಿ ಥರ ಅನ್ನಿಸ್ತಿಲ್ಲ. ನಿಜ ಅಮ್ಮ ನೀನು ಹೇಳಿದ್ದು. ನೋಡಿ, ತುಂಬ ಕಮೆಂಟ್ಸು. ಎಲ್ಲರೂ ಒಪಿನಿಯನ್, ನನ್ನ ಒಪಿನಿಯನ್ ಮಾತ್ರ ಅಲ್ಲ, ಎಲ್ಲರೂ ಒಪಿನಿಯನ್ ಅದೇ ಆಗಿದೆ. ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ನಾನು ಕಂಟೆಂಟ್ ಕೊಡ್ತಾಯಿದ್ದೀನಿ. ಮತ್ತು ತುಂಬ ಜನ ಹೇಳ್ತಿದ್ದಾರೆ ಇವತ್ತು ಇವ್ರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ. ಅದು ಸುಳ್ಳು. ಯಾಕಂದರೆ ಇನ್ನೂ ಎಲಿಮಿನೇಷನ್ನು ಇನ್ನೂ ನಡೆದಿಲ್ಲ. ಅದು ನಾನು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ತೀನಿ. ವೋಟ್ಸ್ ಯಾರು ಕಮ್ಮಿ ಇದೆ ಅಂತ. ರಕ್ಷಿತಾ ಮಾಳು ಇದ್ದಾಗ ಸ್ಟಾರ್ಟಿಂಗ್ ತುಂಬ ಹೈಯಲ್ಲಿದ್ದರು, ಮತ್ತು ಮಾಳು ಬಂದಾಗೆ ಡೌನ್ ಆದರು. ಎಲ್ಲೋ ತುಂಬ ಕಡೆ ಇಷ್ಟ ಆಗ್ತಿರಲಿಲ್ಲ. ಅದ್ರ ಬಗ್ಗೆ ನಾನೇ ವೀಡಿಯೋ ಮಾಡಿ ಹಾಕಿದ್ದೆ, ಸುಮಾರು ವೀಡಿಯೋಸು. ಮತ್ತು ಈಗ ತಿರ್ಗಾ ಹೈ ಆಗಿದ್ದಾರೆ ರಕ್ಷಿತಾ ಅವರು. ಮತ್ತು ಧ್ರುವಂತ್ ಅಂತ ಬಂದರೆ ನಿನ್ನೆ ಮಾತಾಡಿದ್ದು ನೀವೆಲ್ಲ ನೋಡಿದ್ವಿ. ಅಶ್ವಿನಿ ಅವ್ರ ಹತ್ರ ಜಗಳ ಆಡಿದ್ರು. ಅದ್ರ ಬಗ್ಗೆ ಕ್ಲಿಯರಾಗಿ ನಿಮ್ಗೆ ವೀಡಿಯೋ ಮಾಡಿ ನಾನು ತೋರಿಸಿದ್ದೆ ನೋಡಿ. ಈ ವಿಡಿಯೋದಲ್ಲಿ ಅವ್ರು ಏನಕ್ಕೆ ಜಗಳ ಮಾಡಿದ್ದಂತನೂ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ. ಆದರೆ ಈಗ ಜಗಳ ಆಡಿ ಈಗ ಅಶ್ವಿನಿ ಆಗಿಲ್ಲ ಅಂದ್ಬಿಟ್ಟು, ಅಷ್ಟು ಚೆನ್ನಾಗಿದ್ದು ಅಶ್ವಿನಿ ಇದೆಲ್ಲ ಹೋಗಿ ಅವ್ರ ಆಪೋಸಿಟ್ ಟೀಮು ಗಿಲ್ಲಿ ಹತ್ರ ಎಲ್ಲ ಶೇರ್ ಮಾಡಿ, ಮತ್ತು ಈಗ ಗಿಲ್ಲಿ ಅವ್ರ ಹತ್ರ ಎಲ್ಲ ಏನು ಮಾತಾಡಿದ್ದು, ಅಶ್ವಿನಿ ಅವ್ರ ಹತ್ರ ಚೆನ್ನಾಗಿದ್ದು ಅಲ್ಲಿಂದ ಬಂದಿಲ್ಲಿ ಶೇರ್ ಮಾಡಿದ್ರು. ಇದೆಷ್ಟು ಸರಿ ಅನಿಸುತ್ತೆ ನಿಮಗೆ? ಮನೇಲಿ ಆಟ ಆಡಬೇಕು, ಇಂಥ ಆಟ ಯಾವತ್ತೂ ಆಡೋಕೆ ಹೋಗ್ಕೊಡ್ದು. ನಿಮ್ಗೆ ತುಂಬ ಜನಕ್ಕೆ ಇದು ಸರಿ ಅನಿಸ್ತಾ ಇರುತ್ತೆ. ರಘು ಇದು ಏನು ಇವ್ರು ಇದ್ದಾರೆ, ಅಶ್ವಿನಿ ಗೌಡ ಮತ್ತು ಇವ್ರೊಂದು ಕಡೆ ನಿಮ್ಗೆ ತುಂಬ ಜನಕ್ಕೆ ಇಷ್ಟ ಇದ್ದಾರೆ. ನಿಮ್ಗೆ ಯಾಕೆ ಇಷ್ಟ ಅಂತ ನನಗೆ ಗೊತ್ತಾಗ್ತಿಲ್ಲ. ಇವ್ರು ಇಂಥ ಕ್ಯಾರೆಕ್ಟರ್ ಇಟ್ಕೊಂಡಿರೋದು ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ. ನಾನು ಈ ಚಾನಲ್ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಕಮೆಂಟ್ಸು ತುಂಬ ಆಗ್ತಾಯಿದ್ದಾರೆ ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ನನ್ನ ಚಾನಲಲ್ಲಿ ಹಾಕಿರೋ ವೀಡಿಯೋನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ದೆ ನಾನು ಏನೇನು ಬಗ್ಗೆ ಮಾತಾಡಿದ್ದೀನಿ ಅಂತ. ನೋಡಿ, ಕಾವ್ಯ ಮಿಸ್ಲೀಡಿಂಗ್ ಗಿಲ್ಲಿ. ಇದು ನಾನು ಯಾಕೆ ಹಾಕಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಕಾವ್ಯ ಯಾವಾಗ ಗಿಲ್ಲಿ ಇವರು ಧನುಷ್ ಮಾತು ಕೇಳ್ಕೊಂಡು ಗಿಲ್ಲಿನ ದೂರ ಮಾಡಿಕೊಂಡ್ಲು ಕಾವ್ಯ, ಆಗ್ಲಿಂದ ಕಾವ್ಯ ತುಂಬ ಡೌನ್ ಆಗಿದ್ದಾರೆ. ಈಗ ವೋಟಿಂಗ್ ಅಂತ ಬಂದರೆ ಕಾವ್ಯಗೆ ಸುಮಾರು ವೋಟ್ ಮಾಡ್ತಾ ಇದ್ದಿದ್ದು ಸುಳ್ಳಲ್ಲ. ನಾವು ವೋಟ್ ಮಾಡಿದ್ದೀರಿ, ತುಂಬ ಜನ ವೋಟ್ ಮಾಡಿದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಹೇಗಿತ್ತು ಅಂದರೆ ಟಾಪ್ 3ದಲ್ಲಿ ಬರೋ ಅಂಥ ಸ್ಪರ್ಧೆ ಆಗಿದ್ದು ಕಾವ್ಯ ಅವರು. ಯಾವಾಗ ಗಿಲ್ಲಿನ ದೂರ ಮಾಡಿಕೊಂಡ್ರು, ಯಾವಾಗ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಕಾವ್ಯ ಏನೇನು ಮಾಡಿದ್ದಾರೆ ಅಂತ. ಆಗ್ಲಿಂದ ಏನಾಗಿದೆ ಅಂದರೆ ಕಾವ್ಯಕ್ಕೆ ವೋಟ್ ತುಂಬ ಕಮ್ಮಿ ಆಗಿದೆ. ಈಗ ಎಲಿಮಿನೇಷನ್ ಇರುತ್ತೆ, ಮಿಡ್ ವೀಕ್ ಎಲಿಮಿನೇಷನ್ನು ಇರುತ್ತೆ. ಇದು ಎಲಿಮಿನೇಷನ್ ಏನಂದರೆ ಈಗ ಆದರೆ ವೋಟಿಂಗಲ್ಲಿ ಕಮ್ಮಿ ಇರೋರು ಯಾರಂದರೆ ಕಾವ್ಯ ಇದ್ದಾರೆ, ರಾಶಿಕಾ ಇದ್ದಾರೆ, ಮತ್ತು ಧ್ರುವಂತವರು ಎಲ್ಲೋ ಅಲ್ಲೇ ಬಂದಿದ್ದಾರೆ. ಧ್ರುವಂತು, ರಘು ಅವರೆಲ್ಲ. ಈಗ ಅದು ನಂಗೆ ತುಂಬ ಕಮ್ಮಿ ಇರೋದು ಯಾರಂದರೆ, ತುಂಬ ಕಮ್ಮಿ ಯಾರಂತ ನಾನು ಈಗಲೇ ಹೇಳೋಕ್ಕೆ ಹೋಗಲ್ಲ. ಮೈನು ರಾಶಿಕಾ ಮತ್ತು ಕಾವ್ಯ ಎಲ್ಲೋ ಎಲಿಮಿನೇಷನ್ ಆಗೋ ಚಾನ್ಸಸ್ ತುಂಬ ಇದೆ ನೋಡಿ. ನಾನಿದೇನಿದೆ ಅಷ್ಟೇ ಲೋಕ ಯೂಟ್ಯೂಬ್ ಚಾನಲ್ಲು. ಈ ಚಾನಲ್ದು 327 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರಾಗ ನಿಮ್ಗೆ ಯಾವ ರೀತಿ ಅಪ್ಡೇಟ್ಸ್ ಬೇಕೋ ನೋಡಿ. ಇಲ್ಲಿ ಕಮೆಂಟಲ್ಲಿ ತುಂಬ ಜನ ಕೇಳಿದ್ದಾರೆ ಈ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ತೋರಿಸ್ತೀನಿ ಕಮೆಂಟು. ಈ ಕಮೆಂಟಲ್ಲೆಲ್ಲ ತುಂಬ ಜನ ಕೇಳಿರ್ತಾರೆ ನನಗೆ ನೋಡಿ. ವೋಟ್ ಫಾರ್ ಗಿಲ್ಲಿ ವಿನ್ನರು ಈ ಥರ ಕಮೆಂಟ್ಸಲ್ಲಿ ಕೇಳ್ತಾರೆ ನನಗೆ. ಇದ್ರ ಬಗ್ಗೆ ಮಾತಾಡಿ, ಈ ವಿಷಯ ಮಾತಾಡಿ, ಈ ಥರ ವೀಡಿಯೋ ಮಾಡಿ ಅಂತ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವೀಡಿಯೋ ಅಪ್ಲೋಡ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಅಪ್ಡೇಟ್ ಕೊಡಿ ಅಂತಲೂ ತುಂಬ ಜನ ಕೇಳ್ತಾ ಇದ್ದೀರಾ. ಬಿಗ್ ಬಾಸ್ ಬಗ್ಗೆ ಎಲ್ಲ ಅಪ್ಡೇಟ್ಸು ಕೊಟ್ಟಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.